ಮಕ್ಕಳ ಬರ್ತ್ಡೇ ಬಂದ್ರೆ ಸಾಕು ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸುವವರೇ ಹೆಚ್ಚು. ಆದರೆ ಕಲಬುರಗಿಯಲ್ಲಿ ಪುಟ್ಟ ಕಂದಮ್ಮನ ಬರ್ತ್ಡೇಯನ್ನು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡುವ ಮೂಲಕ ಪೋಷಕರು ಮಾದರಿಯಾಗಿದ್ದಾರೆ. ನಾಗೇಶ್ ಎಸ್ ಹಾಲು ಅವರ ನೇತೃತ್ವದಲ್ಲಿ ಗಿರೀಶ್ ಕಲ್ಮೂಡ್ ಹಾಗೂ ಐಶ್ವರ್ಯ ಕಲ್ಮೂಡ್ ದಂಪತಿಯ ಸುಪುತ್ರಿ ಅಮೇರಾ ಎಂಬ ಬಾಲಕಿಯ ಹುಟ್ಟುಹಬ್ಬವನ್ನು ನಗರದ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಇನ್ನು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾದ ಮುಖಂಡರು ಮಗುವಿಗೆ ಒಳ್ಳೆಯದಾಗಲಿ ಎಂದು ಶುಭ ಕೋರಿ ಹರಸಿ ಹಾರೈಸಿದರು. ಬಳಿಕ ಮಾತನಾಡಿದ ಮುಖಂಡರಾದ ನಾಮದೇವ್ ಅವರು ಪುಟ್ಟ ಮಗುವಿನ ಹುಟ್ಟುಹಬ್ಬವನ್ನು ಆಶ್ರಮದಲ್ಲಿ ಆಚರಣೆ ಮಾಡುವ ಮೂಲಕ ಗಿರೀಶ್ ಕಲ್ಮೂಡ್ ದಂಪತಿಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಿದ್ದಾರೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ತಂದೆ ಗಿರಿ ಅಂತ ಹೇಳ್ಬಿಟ್ಟು ಅವ್ರ ಮಗಳಾದ 5ನೇ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಈ ಒಂದು ಒಳ್ಳೆ ಕಾರ್ಯಕ್ರಮ ರುದ್ರಾಶ್ರಮಿಗೆ ಅನ್ನದಾನ ಮಾಡ್ತಾಗಂತ ನನಗೂ ಗೊತ್ತಿಲ್ಲ, ಬಂದಿದ್ದೀನಿ ಅಚಾನಕ್ ಆಕಸ್ಮಿಕವಾಗಿ. ಒಂದು ಒಳ್ಳೆ ಕಾರ್ಯಕ್ರಮ ಇದು. ಅವಳಿಗೆ ಐಶ್ವರ್ಯ ಅಂತಸ್ತು ಎಲ್ಲ ಕೊಡಲಿ ದೇವರಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಗಣೇಶ್ ನಾಗನಹಳ್ಳಿ ಅಂತೇಳಿ ಅವ್ರ ಮಾಮನಾದ ಮಹಾದೇವಿ ಆಶ್ರಮದ ಅಂಗವಾಗಿ ಇದು ನಮ್ಮ ಮಾಮನ ಮಗಳಾದ ಅಮೇರಾ ಆಕೆಯಿಂದ 5ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ಆಕೆಗೆ ಆರಾಮ ಆಯುಷ್ಯವಾಗಿ ಇರಲೆಂದೇ ದೇವರಲ್ಲಿ ಕೇಳ್ಕೊತೇನೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಮೇರಾ. ನನ್ನ ಹೆಸರು ನಾಮದೇವ್. ಈಗ ಮಹಾದೇವಿ ತಾಯಿಯವರ ಆಶ್ರಮಕ್ಕೆ ಬಂದಿದ್ದೇವೆ. ಮಗಳಾದ ಅಮೇರಾ, ತಂದೆಯವರಾದ ಗಿರೀಶ ಅವರ ಹುಟ್ಟುಹಬ್ಬ ಆಚರಣೆಗೋಸ್ಕರ ಇಲ್ಲಿ ನಾವೆಲ್ಲ ಬಂದಿದ್ದೇವೆ. ಆದಷ್ಟು ಮಗುವಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಕೇಳ್ಕೊಳ್ಳುತ್ತಾ, ಇನ್ನೊಂದು ಎಲ್ಲ ಮಕ್ಕಳು ಅಷ್ಟೇ ತಿಳ್ಕೊಂಡು ನಾವೆಲ್ಲ ಹಾರೈಸಿಗೆ ಬಂದಿದ್ದೇವೆ. ಅವರಿಗೆ ಒಳ್ಳೆಯದಾಗಲಿ, ಶುಭ ದಿನ ಅವರಿಗೆ ಹಾರೈಸೋಣ ಅಂತ ಹೇಳಿಕೆ ನನ್ನ ಇಷ್ಟ. ಈ ಸಂದರ್ಭದಲ್ಲಿ ಆಶಾ ಹಾಗರ್ಗಿ, ಅವಿನಾಶ್, ದಯಾನಂದ್ ಕಮಲಾಪುರ್, ರಾಘವೇಂದ್ರ ಭಾರತಿ, ಮಾರ್ತಾಂಡ್, ಗಣೇಶ್, ವಿಕಾಸ್, ಆಕಾಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.